ನಾವು ನಮ್ನ ನಾವೇ ಕ್ವೆಶ್ಚನ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಮೇ ಬಿ ನಾನ್ ಮಾಡ್ತಾ ಇರೋದು ಕರೆಕ್ಟಾ? ಹಲ್ವಾರು ಕ್ವೆಶ್ಚನ್ಸ್. ನಾನ್ ಕರೆಕ್ಟ್ ಪಾತಲ್ಲೇ ಹೋಗ್ತಾ ಇದ್ದೀನಾ? ನಿಜವಾಗ್ಲೂ ನಾನು ಇದಕ್ ಮೆಂಟ್ ಇದೀನಾ? ನಾನ್ ಕೇಪಬಲ್ ಇದೀನಾ ಇದನ್ ಮಾಡಕ್ಕೆ? ಯಾಕೋ ನನ್ಗಿದ್ ಇಂಪಾಸಿಬಲ್ ಅನ್ನಿಸ್ತಾ ಇದೆ. ಆಗತ್ತಾ? ನಾನ್ ಮಾಡ್ತೀನಾ? ಎಷ್ಟು ಕ್ವೆಶ್ಚನ್ಸ್ ಬರುತ್ತೆ ಅಂದ್ರೆ ನಿಮ್ ಮೈಂಡ್ ಬ್ಲಾಸ್ಟ್ ಆಗುತ್ತೆ. ಅಷ್ಟು ಕ್ವೆಶ್ಚನ್. ಹಲೋ ಎವ್ರಿವಾನ್, ದಿಸ್ ಇಸ್ ಅನು and welcome back to my channel Journey After Failure. ಇವತ್ತು ನಾನು ಈ ಕಂಪ್ಲೀಟ್ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಫಾರ್ ದೋಸ್ ಪೀಪಲ್ ಹೂ ಆರ್ ದ ಫೈಟಿಂಗ್ ವಾರಿಯರ್ಸ್. ಯಾರು ಅವರ ಒಂದು ಎಕ್ಸಾಮ್ಸ್ಗೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೆ. ಇಟ್ ಮೈಟ್ ಬಿ ಎನಿ ಎಕ್ಸಾಮ್, FMG, UPSC, KPSC, ನೀಟ್, ಯಾವುದೇ ಒಂದು ಬಿಗ್ ಎಕ್ಸಾಮ್ ಅವ್ರು ಅನ್ಕೊಂಡಂಗ್ ಆಗಿರಲ್ಲ ಅವ್ರ ರಿಸಲ್ಟ್ಸ್. ಅಂತವರಿಗೋಸ್ಕರ ಈ ವಿಡಿಯೋನ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಟು ಆಲ್ ದೋಸ್ ಫೈಟಿಂಗ್ ವಾರಿಯರ್ಸ್. ನನ್ಗೆ ಗೊತ್ತು ಅದೆಲ್ಲ ಹೇಗ್ ಫೀಲ್ ಆಗುತ್ತೆ ಅಂತ. ಯಾಕಂದ್ರೆ ನಾವ್ ಹಾಕೋ ಅಷ್ಟು ಎಫರ್ಟ್ಸ್ ನಮ್ಗ್ ರಿಸಲ್ಟ್ಸ್ ಕೊಟ್ಟಿಲ್ಲ ಅಂದಾಗ, ನಾವು ಏನ್ ಅನ್ಕೊಂಡಿರ್ತೀವಿ ಅದಾಗಿಲ್ಲ ಅಂದಾಗ ಎಷ್ಟು ಬೇಜಾರಾಗತ್ತೆ, ಎಷ್ಟು ಡಿಸ್ಹಾರ್ಟೆಡ್ ಫೀಲ್ ಆಗ್ತೀವಿ, ಎಷ್ಟು ಹರ್ಟ್ ಆಗುತ್ತೆ ನಮ್ಗೆ ಅನ್ನೋದು ಅವ್ರ ಓನ್ ಸೆಲ್ಫ್ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಿರಲ್ಲ ಅದು. ಆದ್ರೆ ಇದೆಲ್ಲ ಜಾಸ್ತಿ ನೋವಾಗೋದು ಯಾವಾಗ ಗೊತ್ತಾ? ನನ್ನ ಸರೌಂಡಿಂಗ್ ಅಲ್ಲಿ ಇರೋರು, ನಮ್ ಸರೌಂಡಿಂಗ್ ಅಲ್ಲಿ ಯಾರ್ಯಾರು ಇರ್ತಾರೆ ಅವರೆಲ್ಲ ನಮ್ಗೆ ಹೇಳ್ತಾ ಬಂದಾಗ, ನಮ್ನ ಬಿಲೀವ್ ಮಾಡದೆ ಇದ್ದಾಗ, ಇಲ್ಲ ನೋಡು ನಿನ್ ಕೈಲಿ ಆಗುತ್ತೋ ಆಗಲ್ವೋ, ಇಲ್ಲ ನಮ್ ಮುಂದೆ ಚೆನ್ನಾಗಿದ್ದು ಬೇರೆಯವ್ರ ಮುಂದೆ ಹೇಳ್ದಾಗ ಇಲ್ಲ ಆಗ್ತಿಲ್ಲ ಆಗಿಲ್ಲ ಅಂತ ನಮ್ ಫೇಲ್ಯೂರ್ನ ಅವ್ರು ಆಲ್ರೆಡಿ ಒಪ್ಕೊಂಡ್ಬಿಟ್ಟಾಗ ಆ ಒಂದು ಹರ್ಟ್ ಫೀಲ್ ಇದೆ ಅಲ್ಲ, ಅದು ತುಂಬಾ ತುಂಬಾ ಒಂದು ವರ್ಸ್ಟ್ ಫೀಲಿಂಗು. ಯಾಕಂದ್ರೆ ಅದ್ ನಮ್ ಹಾರ್ಟ್ ನ ಬ್ರೇಕ್ ಮಾಡ್ಬಿಡುತ್ತೆ, ನಮ್ ಹೋಪ್ ನ ಬ್ರೇಕ್ ಮಾಡ್ಬಿಡುತ್ತೆ, ಅಂಡ್ ನಮ್ ಫೇಲ್ಯೂರ್ ನಮ್ ಜೊತೆನೆ ಇದ್ಬಿಡುತ್ತೆ ಅನ್ನೋ ಅಷ್ಟು ಬಿಲೀವ್ ಮಾಡಿಸ್ಬಿಡುತ್ತೆ ನಮ್. ಯಾರೆಲ್ಲ ಅವರ ಒಂದು ಡ್ರೀಮ್ಸ್ಗೋಸ್ಕರ ಅವರ ಒಂದು ಟೈಮ್, ಮನಿ, ಅವ್ರ ನಿದ್ದೆ, ಅವ್ರ ಕಂಪ್ಲೀಟ್ ಲೈಫ್ ಅಲ್ಲಿ ಏನೇನೆಲ್ಲ ಇರುತ್ತೋ ಅದನ್ನೆಲ್ಲ ಬಿಟ್ಟು ಅವರ ಡ್ರೀಮ್ಸ್ಗೋಸ್ಕರ ಟ್ರೈ ಮಾಡ್ತಾ ಇದಾರೋ, ಅದ್ರಲ್ಲಿ ಸ್ವಲ್ಪ ಜನ ಸಕ್ಸಸ್ ಆಗಿರಬಹುದು, ಸ್ವಲ್ಪ ಜನ ಇನ್ನೂ ಸಕ್ಸಸ್ ಪಾತ್ ಅಲ್ಲಿ ಇರಬಹುದು. ಅವ್ರ ಎಲ್ರಿಗೂ ಈ ವಿಡಿಯೋ. ತುಂಬಾ ಜನ ಹೇಳ್ತಾರೆ ಈ ಒಂದು ಜರ್ನಿಯಲ್ಲಿ, ಯಾಕಂದ್ರೆ ಜರ್ನಿ ಇಸ್ ಸಮಥಿಂಗ್ ದಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಆ ಜರ್ನಿ, ಆ ಡ್ರೀಮ್ಸ್ ಜರ್ನಿ ಏನಿದೆ ಅದು ತುಂಬಾ ಡಿಫಿಕಲ್ಟ್. ತುಂಬಾ ಜನ ಹೇಳ್ತಾರೆ ಇಲ್ಲ ನಿನ್ ಕೈಲಿ ಆಗಲ್ಲ, ಮೇ ಬಿ ಯು ಆರ್ ನಾಟ್ ಮೆಂಟ್ ಫಾರ್ ದಿಸ್, ನೋಡು ಬೇರೆ ಏನಾದ್ರೂ ಮಾಡು, ಇದ್ ನಿನ್ ಕೈಲಿ ಆಗಲ್ವೇನೋ. ಇದೆಲ್ಲ ಬೇರೆ ಬೇರೆ ನಾವು ನಿನ್ ಮೇಲೆ ನಕ್ದಾಗ, ನಿನ್ನ ಹೀಯಾಳಿಸಿದಾಗ, ಎಲ್ಲ ಮಾಡಿದಾಗ ನೀನು ಒಂದ್ ಸೈಡಲ್ಲಿ ಕುತ್ಕೊಂಡು ನಿನ್ ಮನ್ಸನ್ ಕೇಳು ಏನ್ ಮಾಡ್ಲಿ ಅಂತ. ನಿನ್ ಮನ್ಸು ಒಂದೇ ಒಂದ್ ಹೇಳುತ್ತೆ, ದಟ್ ನೋ, ಡೋಂಟ್ ಗಿವ್ ಅಪ್, ಐ ಆಮ್ ನಾಟ್ ಯೆಟ್ ಡನ್. ಜನ ಯಾವಾಗ್ಲೂ ನಿಮ್ ಫೈನಲ್ ರಿಸಲ್ಟ್ಸ್ ನ ನೋಡ್ತಾರೆ ಹೊರ್ತು ಯಾರು ನೀವು ಹೋಗ್ತಾ ಇರೋ ಜರ್ನಿನ ಕನ್ಸಿಡರ್ ಮಾಡಲ್ಲ. ಆ ಜರ್ನಿ ಎಷ್ಟು ಡಿಫಿಕಲ್ಟ್ ಆಗಿರುತ್ತೆ ಅಂತಂದ್ರೆ, ನಿಮ್ ಫ್ರೆಂಡ್ಸ್ ಎಲ್ಲ ಆಚೆ ಕರೆದಾಗ ನಿಮ್ ಕೈಲಿ ಹೋಗಕ್ಕಾಗಲ್ಲ, ಯು ಆರ್ ಕಂಪ್ಲೀಟ್ಲಿ ಹೆಲ್ಪ್ಲೆಸ್. ಯಾಕಂದ್ರೆ ಡ್ರೀಮ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಇಲ್ಲ ಎಷ್ಟೊಂದ್ ರಾತ್ರಿಗಳು ನಿದ್ದೆ ಮಾಡ್ದಿರಾ ಏನಾಗತ್ತೆ, ಪ್ರಿಪೇರ್ ಆಗ್ದಿರಾ ಇದ್ದಾಗ ಪ್ರತಿ ಒಂದು ಟಾಪಿಕ್ ಸರಿ ನಾನು ಇವಾಗ ಓದಿದೀನಿ, ಇನ್ನೊಂದು ಟಾಪಿಕ್ ಎಕ್ಸ್ಟ್ರಾ ಓದ್ಬಿಡೋಣ, ನಿಮ್ ಅರ್ಲಿ ಮಾರ್ನಿಂಗ್ 2 AM ಅಲಾರಮ್ಸು, ಅದ್ರ ಜೊತೆಗೆ ನಿಮ್ಮ ಸ್ಯಾಕ್ರಿಫೈಸಸ್ ಆಫ್ ಎವ್ರಿಥಿಂಗ್. ಯಾಕಂದ್ರೆ ತುಂಬಾ ಜನ ನಿಮ್ನ ಡಿಮೋಟಿವೇಟ್ ಮಾಡ್ತಾ ಇರ್ತಾರಲ್ಲ, ಆಲ್ರೆಡಿ ಎಲ್ಲರೂ ಹೇಳ್ತಾ ಇರ್ತಾರೆ, ನಿಮ್ ಸರೌಂಡಿಂಗ್ ಅಲ್ಲಿ ಇರೋರು ನಿಮ್ಮನ್ನ ಡಿಸ್ಹಾರ್ಟೆಂಡ್ ಫೀಲ್ ಮಾಡಿಸ್ತಾ ಇರ್ತಾರೆ. ಇನ್ನೂ ಆಗಿಲ್ಲ, ಇನ್ನು ಯಾವಾಗ ಮಾಡ್ತೀಯಾ, ಮೇ ಬಿ ಇದ್ ನಿನ್ ಕೈಲಿ ಆಗಲ್ವೇನೋ. ಪ್ರತಿಯೊಂದು ಅದ್ರಲ್ಲಿ ನೀವು ಬೆಳಿಗ್ಗೆನೆ ಎದ್ದು ರಾತ್ರಿ ಮಲ್ಕೊಳಕ್ ಮುಂಚೆ, ಬೆಳಿಗ್ಗೆ ಎದ್ದೋಳುವಾಗ ನಿಮ್ ಸೈಲೆಂಟ್ ಪ್ರಯರ್ಸು, ನಿಮ್ಮಲ್ಲಿ ನೀವ್ ಅನ್ಕೊಳ್ಳೋದು, ನನ್ನ ಡ್ರೀಮ್ ಅಚೀವ್ ಮಾಡಕ್ ಆಗಲ್ವಾ, ಮಾಡ್ತೀನಿ, 100% ನಾನು ಇಂಪಾಸಿಬಲ್ ನ ಪಾಸಿಬಲ್ ಮಾಡಿ ತೋರಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ನೀವು ಬಿಲ್ಡ್ ಮಾಡ್ಕೊಳ್ಬೇಕು. ದಟ್ ಇಸ್ ವೆರಿ ವೆರಿ ಮಚ್ ಇಂಪಾರ್ಟೆಂಟ್. ಅದೇ ನಿಮ್ಮ ಇಂಜೆಕ್ಷನ್, ಅದೇ ನಿಮ್ಮ ಮೋಟಿವೇಶನ್, ಅದೇ ನಿಮ್ಮ ಲೈಫ್ ಚೇಂಜಿಂಗ್ ಮೂಮೆಂಟ್. ಎಸ್, ನಾವೆಲ್ಲ ಫೇಲ್ ಆಗಿದ್ದೀವಿ, ಬಟ್ ಆದ್ರೆ
ಪ್ರತಿ ಫೇಲ್ಯೂರ್ ಹಿಂದೆ 100% ಸಕ್ಸಸ್ ಇದೆ. ಯಾರು ನೀವ್ ಎಷ್ಟ್ ಸತಿ ಸೋತ್ರಿ ಅಂತ ಕೇಳಲ್ಲ. ಯಾರು ನೀವ್ ಎಷ್ಟ್ ಸತಿ ಅಟೆಂಪ್ಟ್ಸ್ ಕೊಟ್ಟಿದ್ದೀರಾ ನಿಮ್ ಎಕ್ಸಾಮ್ಸ್ಗೆ ಅಂತ ಕೇಳಲ್ಲ. ಎಲ್ರೂ ಕೇಳೋದು ನೀನ್ ಪಾಸ್ ಆಗಿದ್ಯಾ, ನೀನ್ ಸಕ್ಸಸ್ಫುಲ್ ಆಗಿದ್ಯಾ ಇಲ್ವಾ, ಅದ್ ಒಂದೇ ಸೆಲೆಬ್ರೇಟ್ ಮಾಡ್ತಾರೆ. ಆ ದಿನ ನೀವು ನಿಮ್ಮ ಡ್ರೀಮ್ಸ್ನೆಲ್ಲ ಅಚೀವ್ ಮಾಡಿ, ನಿಮ್ಮ ಎಕ್ಸಾಮ್ ಸಕ್ಸಸ್ಫುಲ್ ಆಗಿ ಬರ್ದು, ಆ ರಿಸಲ್ಟ್ ನೋಡ್ತಾ ಇರುವಾಗ ನಿಮ್ಮ ಪ್ರತಿಯೊಂದು ಕಣ್ಣೀರು ಅದು ಹೇಳುತ್ತೆ ನೀವ್ ಎಷ್ಟು ಟ್ರೈ ಮಾಡಿದೀರಾ, ಎಷ್ಟು ನಿಮಗೆ ಆ ಒಂದು ಕಂಪ್ಲೀಟ್ ಇದಿತ್ತು ದಟ್ ನೀವು ಅಚೀವ್ ಮಾಡ್ಲೇಬೇಕು ಅನ್ನೋದು. ಎಷ್ಟು ಜನ ನಿಮ್ಗೆ ಹೇಳ್ಕೊಂಡಿರ್ತಾರೆ, ಅವತ್ತು ಅವರೆಲ್ಲ ಬಂದು ನಿಮ್ ಬೆನ್ ತಟ್ತಾರೆ ದಟ್ ಯು ಆರ್ ಅ ಸಕ್ಸಸ್ಫುಲ್ ಪರ್ಸನ್ ಅಂತ ಹೇಳಿ. ದಟ್ಸ್ ದ ಬೆಸ್ಟ್ ಮೂಮೆಂಟ್ ಇನ್ ಲೈಫ್, ಬೆಸ್ಟ್ ಎವರ್ ಮೂಮೆಂಟ್ ಇನ್ ಲೈಫ್, ಟ್ರಸ್ಟ್ ಮೀ. ಯಾಕಂದ್ರೆ ಎಲ್ರಿಗೂ ಆ ತರ ಒಂದು ಸಿಚುವೇಶನ್ ಇದ್ದೇ ಇದೆ, ಬಟ್ ಎಲ್ರು ಏನ್ ನೋಡ್ತಾರೆ, ಆ ಸಿಚುವೇಶನ್ ಅಲ್ಲಿ ಸಕ್ಸಸ್ಫುಲ್ ಆಗಿದಾರಾ ಇಲ್ವಾ ಅನ್ನೋದು ನೋಡ್ತಾರೆ. ಸೊ ಗೆಟಿಂಗ್ ಸಕ್ಸಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ಗೆಟಿಂಗ್ ಔಟ್ ಆಫ್ ಯೋರ್ ಸ್ಟ್ರಗಲ್ ಇಸ್ ವೆರಿ ವೆರಿ ಮಚ್ ಇಂಪಾರ್ಟೆಂಟ್. ಆದ್ರೆ ಇದೆಲ್ಲದ್ರ ಮಧ್ಯೆ ನಾವೆಲ್ಲ ಒಂದ್ ನೆನ್ಪಿಟ್ಕೊಬೇಕು, ಏನದು ಇಸ್ ನೆವರ್ ಗಿವ್ ಅಪ್. ಡು ನಾಟ್ ಕ್ವಿಟ್ ಅಟ್ ಎನಿ ಮೂಮೆಂಟ್. ಡೋಂಟ್ ಕ್ವಿಟ್. ಅವೆಲ್ಲ ಒಂದೇ. ನಿಮ್ಮ ಈ ಗೆಲುವು ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಆಫ್ಟರ್ ಎವ್ರಿ ಫೇಲ್ಯೂರ್ ದೇರ್ ಇಸ್ ಅ ಸಕ್ಸಸ್ ಅಂತ ಪ್ರೂವ್ ಮಾಡ್ಲಿಕ್ಕೆ. ಬೇರೆ ಯಾರಿಗೂ ಪ್ರೂವ್ ಮಾಡ್ಲಿಕ್ಕಲ್ಲ, ಟು ಪ್ರೂವ್ ಯೋರ್ ಓನ್ ಸೆಲ್ಫ್. ಹೌದು, ನಾನು ಅಷ್ಟು ಸ್ಯಾಕ್ರಿಫೈಸಸ್ ವರ್ತಿತ್ತು. ಹೌದು, ನಾನ್ ನನ್ನ ಫ್ರೆಂಡ್ಸ್ ಜೊತೆ ಹೋಗ್ದೆ ಟೈಮ್ನ ನಾನು ಬರೀ ಓದಕ್ ಇಟ್ಟಿದ್ದು ವರ್ತಿದೆ. ನಾನ್ ನನಗ್ ಅನ್ಸಿದ್ದನ್ನ ಅವಾಗ ನನ್ನ ಟೈಮ್ನ ಎಂಜಾಯ್ ಮಾಡ್ದಿರಾ ಬರೀ ಓದಿದ್ದು ಹೌದು ವರ್ತಿದೆ. ಇದೆಲ್ಲದಕ್ಕೂ ಆ ವರ್ತ್ ಫೀಲಿಂಗ್ ಇದೆ ಅಲ್ಲ, ಅದನ್ನ ರೀಚ್ ಮಾಡಕ್ಕೆ. ಸೊ ನೆವರ್ ಗಿವ್ ಅಪ್. ಈ ನಿಮ್ಮೆಲ್ಲ ಸ್ಯಾಕ್ರಿಫೈಸಸ್ ನಿಮ್ಮ ಅಪ್ಕಮಿಂಗ್ ಸಕ್ಸಸ್ಗೆ ಒನ್ ಸ್ಟೆಪ್ ಫಾರ್ವರ್ಡ್, ಅಂಡ್ ನಿಮ್ಮ ಹೋಪಿಗೆ ಒನ್ ಸ್ಟೆಪ್ ಫಾರ್ವರ್ಡ್. ಅಂಡ್ ಅದೇನ್ ಸ್ಟ್ರಗಲ್ ಆಗಿದೆ, ಮುಂದೆ ನಾವು ಸಕ್ಸಸ್ಫುಲ್ ಆದಾಗ ಒಂದಿನ ಹಿಂದೆ ತಿರುಗಿ ನೋಡಿದಾಗ, ನೀವು ಕಂಪ್ಲೀಟ್ ನಿಮ್ ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡಿ, ನಿಮ್ UPSC ಎಲ್ಲ ಕ್ಲಿಯರ್ ಮಾಡಿ, ನೀಟ್ ಕ್ಲಿಯರ್ ಮಾಡಿ, ನಿಮ್ಮ ಒಂದು KPSC ಕ್ಲಿಯರ್ ಮಾಡಿ, FMG ಆಗಿರ್ಬೋದು ಅದೆಲ್ಲ ಕ್ಲಿಯರ್ ಮಾಡಿ, ನೀವು ಹಿಂದೆ ತಿರುಗಿ ನೋಡಿದಾಗ ನಿಮ್ಮ ಜರ್ನಿ ಪೂರ್ತಿ ನೀವೇ ಕಾಣಿಸ್ತೀರಾ. ಅಂಡ್ ಯು ವಿಲ್ ಬಿ ವೆರಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಟ್ರಸ್ಟ್ ಮೀ ಆನ್ ದಿಸ್. ಅಂಡ್ ಅವತ್ತು 100% ನೀವು ಫೀಲ್ ಆಗ್ತೀರಾ ದಟ್ ಥ್ಯಾಂಕ್ ಯು ಗಾಡ್. ಫಸ್ಟ್ ನೀವ್ ಹೇಳೋದದೇ, ಥ್ಯಾಂಕ್ ಯು ಗಾಡ್. ಅವತ್ತು ನನ್ ಸೋತೋದೆ, ನನ್ ಕೈಲಿ ಆಗಲ್ಲ ಅನ್ಕೊಂಡಾಗ ನಾನ್ ಬಿಟ್ಟಿಲ್ಲ ಅದನ್ನ. ಐ ಕ್ಯಾರಿಡ್ ಇಟ್. ನಾನು ಆಗುತ್ತೆ ಅನ್ಕೊಂಡೆ, ಇಟ್ ಹ್ಯಾಪನ್ ಟು ಮೀ ಟುಡೇ. ಐ ಆಮ್ ಸಕ್ಸಸ್ಫುಲ್. ಅಂಡ್ ಆ ಜರ್ನಿ ಏನಿದೆ ಅಲ್ಲ, ದಟ್ ವಿಲ್ ಬಿ ವಿತ್ ಯು ಫಾರ್ ಎವರ್ ಟಿಲ್ ಯೋರ್ ಡೆತ್. ಅಂಡ್ ಅದರಿಂದ ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಲಿ, ಪ್ರತಿಯೊಂದು ಸ್ಪೈಕ್ ಆಗುತ್ತೆ. ಐ ಆಮ್ ಟೆಲಿಂಗ್ ಯು, ಟ್ರಸ್ಟ್ ಮೀ. So the only thing that you have to keep in your mind is never give up. No matter what happens, ಏನಾದ್ರೂ ಆಗ್ಬಹುದು, ಯಾರು ಏನಾದ್ರೂ ಹೇಳ್ಬಹುದು, but trusting your own self is very very much important. And that's the today's video. If you are someone who is watching this video, ಯಾರೋ ಅವ್ರ FMG ಆಗಿರ್ಬೋದು, ನೀಟ್ ಆಗಿರ್ಬೋದು, UPSC KPSC ನಿಮ್ ಡ್ರೀಮ್ಸ್ ಆಗಿರ್ಬೋದು, ಯಾರೆಲ್ಲ ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಫಾರ್ ಆಲ್ ಆಫ್ ದೆಮ್ ನಾನು ಒಂದೇ ಹೇಳ್ಬೇಕು, ಯು ಆರ್ ನಾಟ್ ಬಿಹೈಂಡ್. ಯು ಆರ್ ಪ್ರಿಪೇರಿಂಗ್ ಯೋರ್ ಸೆಲ್ಫ್ ಫಾರ್ ಅ ಗ್ರೇಟ್ ಕಮ್ ಬ್ಯಾಕ್. ನಾನು ನಿಮ್ಮೆಲ್ರೂ ಬಿಲೀವ್ ಮಾಡ್ತೀನಿ ಹೂ ಇಸ್ ಔಟ್ ದೇರ್ ಪ್ರಿಪೇರಿಂಗ್. ಅಂಡ್ ಒನ್ ಡೇ ನೀವು ನಿಮ್ನ ಬಿಲೀವ್ ಮಾಡ್ತೀರಾ, ಅಂಡ್ ಮಿಕ್ಕಿದವ್ರು ಯಾರ್ಯಾರು ಏನೇನೆಲ್ಲ ಹೇಳಿದಾರೆ ಅವ್ರೆಲ್ಲ ನಿಮ್ನ ಬಿಲೀವ್ ಮಾಡೋ ತರ ನೀವು ಮಾಡ್ತೀರಾ. ಸೊ ಡು ನಾಟ್ ಸ್ಟಾಪ್ ಅಟ್ ಎನಿ ಮೂಮೆಂಟ್. ಅಂಡ್ ನಿಮ್ಗೆ ಈ ರೀತಿ ಚೂರಾದ್ರೂ ಮೋಟಿವೇಟ್ ಮಾಡಿದ್ರೆ, ಒಂಚೂರಾದ್ರೂ ನಿಮ್ಮ ಹೋಪ್ ನ ಸ್ಪೈಕ್ ಮಾಡಿದ್ರೆ, please do hit subscribe and follow me on my Instagram page, and also subscribe me on my YouTube channel. Thank you so much. And all the best for all of them. ಯಾರ್ಯಾರೆಲ್ಲ ಅವ್ರ ಲೈಫಲ್ಲಿ ಏನೇನೋ ಡ್ರೀಮ್ಸ್ ಅಚೀವ್ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ, ಎವ್ರಿಥಿಂಗ್ ವಿಲ್ ಬಿ ಸಕ್ಸೀಡೆಡ್. ದ ಓನ್ಲಿ ಥಿಂಗ್ ಇಸ್ ಟ್ರಸ್ಟ್ ಯೋರ್ ಸೆಲ್ಫ್. Thank you. See you in the next video. Bye bye.